ಅವಿಶ್ರಾಂತ ಸಂತ ಈಗ ಚಿರನಿದ್ರೆಗೆ ಜಾರಿದ್ದಾರೆ. ದೇವರು ಇಲ್ಲದ ಗುಡಿಯಂತಾಗಿರುವ ಸಿದ್ಧಗಂಗೆಯಲ್ಲಿ ನೀರವ ಮೌನ ಆವರಿಸಿದೆ. ಎಲ್ಲೆಲ್ಲೂ ಶೂನ್ಯತಾ ಭಾವ. ಶ್ರೀಗಳು ಇಲ್ಲದ ಸಿದ್ಧಗಂಗೆ ಈಗ ಹೇಗಿದೆ? ದಾಸೋಹ ಕಾರ್ಯಗಳು ಹೇಗೆ ನಡೀತಾ ಇವೆ? ಇದೇ ಈ ಹೊತ್ತಿನ ವಿಶೇಷ. ದೇವರು ಇಲ್ಲದ ಮೇಲೆ ಆಧ್ಯಾತ್ಮದ ಮೇರು ಪರ್ವತ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಇನ್ನು ನೆನಪು ಮಾತ್ರ. ಆದರೆ ಶ್ರೀಗಳು ಬಿಟ್ಟು ಹೋದ ಆದರ್ಶ ಮಾತ್ರ ಅಜರಾಮರ. ಜ್ಞಾನ, ಅನ್ನ, ಸೇವಾ ದಾಸೋಹದಿಂದ ಮನುಕುಲವನ್ನ ಸಾಕ್ಷಾತ್ಕರಿಸಿದ್ದ ಮಹಾನ್ ಮಾನವತಾವಾದಿ ಶ್ರೀ ಶಿವಕುಮಾರ ಸ್ವಾಮೀಜಿ. ಅದು ಇಲ್ಲಿನ ಪ್ರತಿಯೊಬ್ಬರ ರಕ್ತದ ಕಣಕಣದಲ್ಲೂ ಆವರಿಸಿಕೊಂಡಿದೆ. ಶ್ರೀಗಳು ಹಾಕಿಕೊಟ್ಟ ಮಾರ್ಗವೇ ನಮ್ಮ ದಾರಿದೀಪ. ಅವರು ತೋರಿಸಿಕೊಟ್ಟ ಹಾದಿಯಲ್ಲೇ ನಮ್ಮ ಪಯಣ ಅಂತಿದ್ದಾರೆ ಕಿರಿಯ ಶ್ರೀಗಳು. ಕಿರಿಯ ಶ್ರೀಗಳಷ್ಟೇ ಅಲ್ಲ, ಇಲ್ಲಿನ ವಿದ್ಯಾರ್ಥಿಗಳು ಅದನ್ನೇ ಪಾಲಿಸ್ತಾ ಇದ್ದಾರೆ. ಅನ್ನ ಪರಬ್ರಹ್ಮ ಸ್ವರೂಪ. ಹಸಿದ ಹೊಟ್ಟೆಗಷ್ಟೇ ಅನ್ನದ ಮಹತ್ವ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿನ ಪ್ರತಿಯೊಬ್ಬರೂ ಅನ್ನದಲ್ಲೇ ದೇವರನ್ನ ಕಾಣ್ತಾರೆ. ಈಗ ಕಿರಿಯ ಶ್ರೀಗಳು ನಮ್ಮೊಂದಿಗಿದ್ದಾರೆ, ಅವರ ಜೊತೆ ಮಾತಾಡೋಣ. ಶ್ರೀಗಳೇ, ಈಗ ಸಂಪೂರ್ಣ ಮಠದ ಜವಾಬ್ದಾರಿ ತಮ್ಮಲ್ಲಿದೆ. ಇಲ್ಲ, ಪೂಜ್ಯರಿಗಾಗಲೇ 2-3 ವರ್ಷಗಳಿಂದ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟವರು, ಅನುಗ್ರಹಿಸುತ್ತಾ ಆಶೀರ್ವಾದ ಮಾಡ್ತಾ ಇದ್ದಂತಹ ಅವರು ಅದನ್ನು ಪದೇ ಪದೇ ಹೇಳುವಂಥ ಅಗತ್ಯ ಇಲ್ಲ. ಶ್ರೀಮಠದ ಶೈಕ್ಷಣಿಕವಾದ ಮಕ್ಕಳ ವಿಚಾರ ಇರಬಹುದು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡ್ಕೊಂಡು ಹೋಗೋದಕ್ಕೆ ಯಾವುದೇ ಕೊರತೆ ಇಲ್ಲದ ಹಾಗೆ ಎಲ್ಲವನ್ನು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಶ್ರೀಗಳಿಗೆ ಕೊನೆಯದಾಗಿ ಬರೋಬ್ಬರಿ 30,000 ಮಕ್ಕಳಿಗೆ ಒಂದೇ ಬಾರಿ ಶಿಕ್ಷಣ ಕೊಡಬೇಕು ಅಂತ ಆಸೆ ಇತ್ತು. ಸೊ ಹಾಗೆ ನೋಡಿ, ಅವರ ಆಸೆನೇ ಈಡೇರಿಸೋಕ್ಕೆ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ನಮ್ಮ ವೈಯಕ್ತಿಕವಾದ್ದೇನಿಲ್ಲ. ಪೂಜ್ಯರ ಏನು ಅವರ ಅಪೇಕ್ಷೆ ಇದೆ ಅದನ್ನು ಮುಂದುವರಿಸ್ಕೊಂಡು ನಡೆಸ್ಕೊಂಡು ಹೋಗುವಂಥದ್ದು. ಈಗ ಶ್ರೀಗಳೇ, ಈಗ ಸಾಕಷ್ಟು ಜನ ಭಕ್ತರು ಶ್ರೀಗಳಿದ್ದಾರೆ, ಶ್ರೀಗಳನ್ನ ಭೇಟಿ ಮಾಡಬೇಕು, ಮತ್ತು ಅವರ ಶ್ರೀಗಳು ಇಲ್ಲದ ಮಟ್ಟದ ಹೇಗಿರ್ತದೆ. ಸೊ ಅವ್ರಿಗೆ ಏನು ನೋಡಿ, ಭಕ್ತರ ಹೃದಯದಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಸದಾ ವಿರಾಜಮಾನರಾಗಿರುವಂತಹ ಅವರು. ನಮ್ಮ ಪರಮ ಪೂಜ್ಯರನ್ನು ಅವರೆಲ್ಲರೂ ಕೂಡ ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಭಕ್ತಿಗೆ ಏನೂ ಹೊರಗಡೆ ಇಲ್ಲ. ಅವರು ಭೌತಿಕವಾಗಿ ಇಲ್ಲದೆ ಹೋದರೂ ಕೂಡ ಭಾವನಾತ್ಮಕವಾಗಿ ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಅವರು ಶಾಶ್ವತವಾದಂತಹ ನೆಲೆಯನ್ನು ಹೊಂದಿರುವಂತಹ. ಇದು ಕಿರಿಯ ಶ್ರೀಗಳು ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಹೇಳೋ ಮಾತು. ಕ್ಯಾಮ್ರಾ ಪರ್ಸನ್ ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಸಿದ್ಧಗಂಗಾ ಮಠ ಅಂದಾಕ್ಷಣ ಎಲ್ರಿಗೂ ನೆನಪಾಗೋದು ಅನ್ನದಾಸೋಹ. ಈ ಅನ್ನದಾಸೋಹದ ಬಗ್ಗೆ ನಿನ್ನೆ ನಾನು ಕೂಡ ಸಿದ್ಧಗಂಗಾ ಮಠದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ಒಬ್ಬ ಭಕ್ತರು ಶ್ರೀಮಠಕ್ಕೆ ಬಂದಂತ ವೇಳೆಯಲ್ಲಿ ಅರ್ಧಂಬರ್ಧ ತಿಂದು ಒಂದು ತಟ್ಟೆ ನೇಸಲಿಕ್ಕೆ ಹೋಗ್ತಾರೆ. ಅಲ್ಲೊಬ್ಬ ವಿದ್ಯಾರ್ಥಿ ಅದು ತಪ್ಪು ಅಂತ ಹೇಳ್ತಾನೆ. ಬನ್ನಿ, ಆ ವಿದ್ಯಾರ್ಥಿ ನಮ್ಮೊಂದಿಗಿದ್ದೇನೆ. ಆ ವಿದ್ಯಾರ್ಥಿ ಏನಕ್ಕಾಗಂತ ಹೇಳ್ತಾ ಕೇಳೋಣ. ಏನು ಹೆಸರು? ಶಿವ್. ಏನಕ್ಕೆ ಆ ಥರ ನೀವು ಅನ್ನ ಇದು ಮಾಡ್ತೀರಿ ಸರ್? ಹಿಂದಿನ ಕಾಲದಲ್ಲಿ ಹಂಗ ನಿಮ್ಗೂ ಒಂದಿನ ಆಗಿರುತ್ತೆ ಅಲ್ವಾ ಸರ್? ನಿಮ್ಗೆ ಅನುಭವ ಆಗುತ್ತಿರುತ್ತಲ್ಲ ಸರ್? ಯಾರು ಆ ಥರ ಮಾಡ್ತಾ ಇದ್ದಿದ್ದು? ನಿಮ್ಗೆ ಏನಕ್ಕೆ ಆ ಥರ ಅನ್ನಿಸ್ತು? ಸರಿ, ಇವಾಗ ಬುದ್ಧರು ಬೇರೆ ಲಿಂಗೈಕ್ಯರಾಗಿದ್ದಾರೆ. ಆಗ ಅಷ್ಟೊಂದು ಅನ್ನ ಚೆಲ್ಲಿದ್ರೆ ಹೆಂಗೆ ಸರ್? ಅಲ್ಲಿ ನೀನ್ ಏನ್ ಮಾಡ್ತಿದ್ದೆ? ಅಲ್ಲಿ ಊಟ ಬಡಿಸೋದವ? ನೀವು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ? ಅಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೆ ಎಲೆ ಅವರೆಲ್ಲ ಚೆಲ್ಬಿಟ್ಟಿದ್ದಾರೆ, ಅದು ತಿನ್ಸೋದು ಅಥವಾ ಕಸದ ಬುಟ್ಟಿನೆಲ್ಲ ಎಲೆನೆಲ್ಲ ಡಸ್ಟ್ಬಿನ್ಗೆ ಹಾಕೋದು ಮಾಡ್ತಾ ಇದೆ ಸರ್.
ನಿಮ್ಗೆ ಈ ತರ ಯಾರು ಹೇಳ್ಕೊಟ್ಟಿದ್ದು ಅನ್ನ ವೇಸ್ಟ್ ಮಾಡಬಾರ್ದು, ಅದು ಹಸಿವನ್ನ ನೀಗಿಸುತ್ತೆ ಅನ್ನೋದನ್ನ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಸರ್ ನಾವು ಹಿಂದಿನ ನಮಗೆ ಹೋದ ವರ್ಷ ನಮ್ಮ ಸರ್ ಹೇಳ್ಕೊಟ್ಟಿದ್ರು ಸರ್, ನಮ್ಮ ನಾಗರಾಜ್ ಸರ್. ಇಲ್ಲಿ ಬಂದಾಗ ಬುದ್ಧರು ಹೇಳ್ಕೊಟ್ಟಿದ್ರು ಸರ್ ನಮಗೆ. ನೀನು ಇನ್ನು ಬುದ್ಧಿಯನ್ನು ನೋಡಿ ಈ ಅನ್ನದಾಸೋಹದ ಬಗ್ಗೆ ಏನೇನು ಕಲ್ತ್ಕೊಂಡೆ ನೀನು? ಸರ್ ಬುದ್ಧರು ನೋಡಿ ಸರ್, ಅನ್ನದಾಸೋಹ ಆ ಊಟವನ್ನು ಎಸೆಯಬಾರದು ಸರ್, ಜನ ಓದೋದು ಕಲ್ತ್ಕೊಂಡು ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಇದಕ್ಕೆ ನಿಮ್ಮ ಹತ್ರ ಯಾವತ್ತಲಾದ್ರು ಈಗ ಈ ತರ ಹೇಳಿದ್ರ ಅನ್ನ ಎಸೆದು ತಪ್ಪು, ಅದು ಹೊಟ್ಟೆ ಹಸುವನ್ನ ನೀಗಿಸುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಹೇಳಿದ್ರು? ಹೌದು ಸರ್, ಅದು ನೀವು ಅನ್ನ ಎಸೆದ್ರೆ ಒಂದು ತುಂತು ಅನ್ನ ಹೆಸರು 1000 ಮಂದಿ ಶ್ರಮ ಶಕ್ತಿಯೇ ನಿಂತಿದೆ ಅಂತ ಹೇಳ್ಕೊಟ್ಟಿದ್ರು ಸರ್. ಮತ್ತೆ ಇನ್ನೇನು ಕಲ್ತಿದ್ಯಾ ಶ್ರೀಗಳ ಕಡೆಯಿಂದ? ಇನ್ನೇನು ಕಲ್ತ್ಕೊಂಡಿದ್ಯಾ ನೀನು? ಸರ್ ಶ್ರೀಗಳ ಕಡೆಯಿಂದ ಓದೋದು ಬರೆಯೋದು ಚೆನ್ನಾಗಿರೋದು ಶಿಸ್ತಿರೋದು ಅಂತ ಕಲ್ತ್ಕೊಂಡಿದ್ದೀವಿ ಸರ್. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಯಾವ ಊರು ನೀನು? ಸ್ಟ್ಯಾಂಡ್ ಈ ಭಾಗ ಚಾಮರಾಜನಗರ ಜಿಲ್ಲೆ. ಏನಕ್ಕೆ ಈ ಮಟ್ಟಕ್ಕೆ ಯಾಕೆ ಬಂದು ನೀನು ಸೇರ್ಕೊಂಡೆ? ಸರ್ ನಾವು ಈ ಮಠ ಸರ್ ಅವಾಗಲೂ ಸುತ್ತೂರು ಮಠನೂ ಇದೆ ಸರ್ ನಮ್ಮಲ್ಲಿ. ಅಂದ್ರೆ ಶಿವಕುಮಾರ ಸ್ವಾಮೀಜಿಗಳು ಫಸ್ಟ್ ನೋಡಿದ್ದೆ ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಸುತ್ತೂರ್ಗೆ ಒಂದ್ಸತಿ ಬಂದಿರೋ ಸರ್, ಅವಾಗ ನೋಡಿದೆ. ಅದಕ್ಕೆ ಇಲ್ಲಿ ತುಂಬಾ ಅನುಕೂಲ ಇದೆ ಅಂದ್ಬಿಟ್ಟು ಬಂದು ಸೇರ್ಕೊಂಡೆ ಸರ್. ಅರ್ಧಕ್ಕೆ ಅನ್ನ ಊಟ ಮಾಡಿ ನಿನ್ನೆ ಹೆಸರು ಆಯ್ತಾ, ಅದು ನೋಡಿ ನಿಮ್ಗೆ ಆ ಕ್ಷಣದಲ್ಲಿ ಏನ್ ಅನಿಸ್ತು? ಸರ್ ತುಂಬಾ ಕೋಪ ಬಂತು ಸರ್. ಇದು ವಿದ್ಯಾರ್ಥಿ ಶಿವ ಹೇಳ್ತಕ್ಕಂಥ ಮಾತು ಏನು, ಪ್ರತಿಯೊಂದನ್ನು ಕೂಡ ನಮಗೆ ಶಿವಕುಮಾರ ಸ್ವಾಮೀಜಿ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ನಾವು ಅನ್ನದ ಮಹತ್ವ ತಿಳಿದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಸಂತರ ಜಾತಿಯ ಕೇಳಬೇಡ, ಅವರ ಜ್ಞಾನವನ್ನ ನೋಡು ಅನ್ನೋದು ನಾಣ್ಣುಡಿ. ಶ್ರೀಮಠ ಜಾತಿ ಮತ ಧರ್ಮಕ್ಕೆ ಅತೀತವಾದದ್ದು. ಮಠಕ್ಕೆ ಪ್ರವೇಶ ಪಡೆಯಲು ಜಾತಿ ಧರ್ಮದ ಯಾವುದೇ ಭೇದ ಭಾವ ಇಲ್ಲ. ಜ್ಞಾನದಾಹ ಇದ್ರಷ್ಟೇ ಸಾಕು. ಇಲ್ಲಿ ಕಲಿತಿರುವ ಮುಸ್ಲಿಂ ವಿದ್ಯಾರ್ಥಿಯೊಬ್ಬ ಸಂಸ್ಕೃತವನ್ನ ಸುಲಲಿತವಾಗಿ ಮಾತನಾಡ್ತಾನೆ. ಈತನ ಸಂಸ್ಕೃತ ಜ್ಞಾನ ಎಂಥವರನ್ನು ಚಕಿತರನ್ನಾಗಿ ಮಾಡುತ್ತೆ. ಆ ಬಾಲಕನ ಬಗ್ಗೆ ಹೇಳ್ತೀವಿ. ಜಾತಿ ಧರ್ಮದ ಭೇದ ಭಾವ ಇಲ್ಲ. ಇಲ್ಲಿ ಯಾರೇ ಆದ್ರೂ ವಿದ್ಯಾರ್ಥಿ ಅಷ್ಟೇ, ಅವರ ಜಾತಿ ಮುಖ್ಯ ಅಲ್ಲ. ಎಲ್ಲಾ ಧರ್ಮಗಳು ಜೀವಿಗಳ ನಡುವೆ ಪ್ರೇಮ ಇರಬೇಕು, ಅದೇ ನಿಜವಾದ ಧರ್ಮ ಅಂತ ಬೋಧಿಸಲಾಗುತ್ತೆ. ಜಾತಿ ಯಾವುದಾದ್ರೇನು, ನೀತಿ ಮುಖ್ಯ, ಅದರಂತೆ ಬಾಳಿದ್ರೆ ಸದ್ಗತಿ ನಿಶ್ಚಿತ. ಇದನ್ನೇ ಇಲ್ಲಿ ಭಕ್ತರು ವಿದ್ಯಾರ್ಥಿಗಳು ಪಾಲಿಸ್ತಾ ಇದ್ದಾರೆ. ಇಲ್ಲೊಬ್ಬ ಮುಸ್ಲಿಂ ವಿದ್ಯಾರ್ಥಿ ಇದ್ದಾರೆ. ಸಂಸ್ಕೃತ ಅಂದ್ರೆ ಈತನಿಗೆ ತುಂಬಾನೇ ಅಚ್ಚುಮೆಚ್ಚು. ಈತನ ಜ್ಞಾನದಾಹಕ್ಕೆ ನೀರೆರೆದಿದ್ದು ಸಿದ್ಧಗಂಗಾ ಶ್ರೀಗಳು. ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಒಂದು ಮಠದಲ್ಲಿ ಎಲ್ಲಾ ಧರ್ಮದ ಮಕ್ಕಳು ಕೂಡ ಓದ್ತಿದ್ದಾರೆ. ಇದರಲ್ಲಿ ಇಲ್ಲಿ ಒಬ್ಬ ಮನ್ಸೂರ್ ಅಂತ ಒಬ್ಬ ಇದ್ದಾನೆ. ಅವನು ತಮ್ಮ ಧರ್ಮದ ಎಲ್ಲೇ ಮೀರಿ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಬನ್ನಿ ಅವನು ಯಾವ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ, ಏನು ಕಲಿತಾ ಇದ್ದಾನೆ ಅನ್ನೋ ಕೇಳಿ ತಿಳ್ಕೊಳ್ಳೋಣ. ನಿನ್ನ ಹೆಸರೇನಪ್ಪ? ಮೊಹಮ್ಮದ್ ಮನ್ಸೂರ್ ಅಂತ. ಇಲ್ಲಿ ಏನೇನು ನೀನು ವಿದ್ಯಾಭ್ಯಾಸ ಮಾಡ್ತಾ ಇದೀಯಾ? ನಾನು ಇಲ್ಲಿ ಸಾಹಿತ್ಯ ಮತ್ತು ಕನ್ನಡ ಪಂಡಿತನ ಓದ್ತಾ ಇದ್ದೇನೆ. ಏನಕ್ಕೆ ನೀನು ಸಾಹಿತ್ಯ ಮತ್ತೆ ಕನ್ನಡ ಪಂಡಿತ ಅನ್ನೋದಕ್ಕೆ ಏನಕ್ಕೆ ನಿನಗೆ ಇಷ್ಟ ಆಗ್ತೀನಿ? ಇಲ್ಲಿ ಸಾಹಿತ್ಯದಲ್ಲಿ ಸಂಸ್ಕೃತ ಅನ್ನೋದು ನಮ್ಗೆ ಹೇಳ್ಕೊಡ್ತಾರೆ. ಸಂಸ್ಕೃತದಲ್ಲಿ ತರ್ಕ, ನಾಟಕ, ಕಾವ್ಯ, ಈ ಥರ ವ್ಯಾಕರಣ ಎಲ್ಲವನ್ನೂ ಹೇಳ್ಕೊಡ್ತಾರೆ. ನಾನು ಸಂಸ್ಕೃತದಲ್ಲಿ ಮುಂದೆ PhD ಮಾಡಿ ಲೆಕ್ಚರ್ ಆಗ್ಬೇಕಂತ ನನಗೆ ಇಷ್ಟ ಆಗಿದೆ. ಅದರಿಂದ ನಾನು ಸಂಸ್ಕೃತವನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಸಂಸ್ಕೃತನೇ ತಗೊಂಡು ಹೋಗ್ಬೇಕು ಅಂತ ನಿಮ್ಗೆ ಏನು ಅನಿಸ್ತು? ಇಲ್ಲಿ ಸಂಸ್ಕೃತದಲ್ಲಿ ತುಂಬಾ ನಾಲೆಡ್ಜ್ ಇದೆ. ಆ ನಾಲೆಡ್ಜ್ಗೆ ನಾವು ಇಂದು ಬೆಲೆ ಕಟ್ಟಕ್ಕಾಗಲ್ಲ. ಆದ್ರಿಂದ ಶಿವಕುಮಾರ ಸ್ವಾಮೀಜಿಗಳು ಆ ಸಂಸ್ಕೃತನ ಉಳಿಸ್ಬೇಕು ಅಂತಾರೆ ಹಲವಾರು ಕಾಲೇಜ್ಗಳನ್ನ ಕಟ್ಟಿದ್ದಾರೆ, ಹಲವಾರು ಸಂಸ್ಥೆಗಳನ್ನ ತೆರೆದು, ಹಲವಾರು ಪಾಠಶಾಲೆಗಳನ್ನ ತೆರೆದು ಸಂಸ್ಕೃತನ ಉಳಿಸ್ತಿದ್ದಾರೆ. ಆ ಸಂಸ್ಕೃತದ ಮಹತ್ವ ಎಂಥದ್ದು ಅಂತ ಅನ್ನೋದನ್ನ ನನ್ನ ಬಾಯಲ್ಲಾಗ್ಲಿ ಅದನ್ನ ಲಿಖಿತ ರೂಪದಲ್ಲಿ ಹೇಳೋದಕ್ಕೆ ಸಾಧ್ಯನೇ ಆಗಲ್ಲ. ಅಷ್ಟೊಂದು ನಾಲೆಡ್ಜ್ ಇದೆ ಅದರಲ್ಲಿ. ಆ ನಾಲೆಡ್ಜನ್ನು ನಾನು ಓದಿ ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಅದನ್ನ ಸಂಸ್ಕೃತ ತಗೊಂಡಿದ್ದೀನಿ. ಈಗ ನೀನು ಕಲ್ತಿರತಕ್ಕಂಥ ಯಾವ ಒಂದು 4-5 ಸಂಸ್ಕೃತ ಶ್ಲೋಕಗಳು? ವಿದೇಶೇಷು ಧನಂ ವಿದ್ಯಾ ವ್ಯಸನೇಷು ಧನಂ ಮತಿಃ ಪರಲೋಕ್ಯ ಧನಂ ಧರ್ಮ ಶೀಲಂ ಸರ್ವತ್ರ ವೈಧನಂ ಅಂತ ಅಂದ್ರೆ ವಿದ್ಯೆಯು ಬೇರೆ ಒಂದು ದೇಶದಲ್ಲಿ ಹಣದಂತೆ ಇರುತ್ತದೆ. ವ್ಯಸನ ಅಂದ್ರೆ ಕಷ್ಟದ ಸಮಯದಲ್ಲಿ ಬುದ್ಧಿಯು ನಮಗೆ ಒಂದು ಹಣದಂತೆ ಇರುತ್ತದೆ. ಆದರೆ ನಾವು ಯಾವ್ದಾರ ಒಂದು ಪರಲೋಕದಲ್ಲಿ ನಾವು ಸತ್ತಾಗ ಒಂದು ಪರಲೋಕದಲ್ಲಿ ಹೋಗ್ತೀವಿ, ಆಗ ಧರ್ಮನೇ ನಮಗೆ ಹಣದಂತಾಗುತ್ತದೆ. ಆದರೆ ಶೀಲ ಅಂತಕ್ಕಂಥದ್ದು ಎಲ್ಲಿಯೂ ಸಹ ನಮಗೆ ಹಣದ ಹಾಗೆಯೇ ಇರುತ್ತದೆ ಅಂತಕ್ಕಂಥ ಈ ಶ್ಲೋಕ ತಾತ್ಪರ್ಯ. ಮಾತಾ ಶತ್ರುಪಿತ ವೈರಿ ಏನ ಬಾಲೋ ನ ಪಾಠಿತಃ ನ ಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋಯತ. ಯಾವ ತಂದೆ ತಾಯಿಗಳು ಮಗುವಿಗೆ ಬಾಲ್ಯದಲ್ಲಿ ಸರಿಯಾದ ಪಾಠಗಳನ್ನು ಹೇಳಿಕೊಟ್ಟಿರುವುದಿಲ್ಲವೋ ಆ ತಂದೆ ತಾಯಿಗಳು ಮುಂದೆ ಆ ಮಗುವಿಗೆ
ಶತ್ರುಗಳ ಹಾಗೆ ಆಗ್ತಾರೆ, ಆ ಜನ್ಮ ಶತ್ರುಗಳಾಗಿ ಕಾಣ್ತಾರೆ. ಆ ಮಗು ಯಾವ ಒಂದು ಸಭೆಯಲ್ಲೂ ಸಹ ಶೋಭಿಸುವಂತ ಒಂದು ಕಾರ್ಯವನ್ನು ಮಾಡೋದಿಲ್ಲ. ಹೇಗೆ ಅಂತಂದ್ರೆ ಹಂಸಗಳ ಮಧ್ಯೆ ಬಕ ಇದ್ದ ಹಾಗೆ ಆ ಮಗುವಿನ ಒಂದು ಬಾಳಾಗುತ್ತೆ ಅಂತಕ್ಕಂಥದ್ದು ಈ ಶ್ಲೋಕದ ತಾತ್ಪರ್ಯ ಆಗಿದೆ. ಎಷ್ಟು ವರ್ಷ ಆಯ್ತು ನೀವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ? ಈಗ ಜಸ್ಟ್ 6 ವರ್ಷ ಆಯ್ತು. ಆದ್ರೆ ಇನ್ನು ಮುಂದೆ ನಾನು ತಿಳ್ಕೊಂತಕ್ಕಂಥದ್ದು ಇನ್ನೂ ಬಹಳ ಇದೆ. ಸಂಸ್ಕೃತ ಅಂತಕ್ಕಂಥದ್ದು ದೊಡ್ಡ ಒಂದು ಸಾಗರ ಇದ್ದ ಹಾಗೆ. ಆ ಸಾಗರದಲ್ಲಿ ಒಂದು ಎಳ್ಳಿನಷ್ಟು ಸಹ ನಾನು ಇನ್ನೂ ತಿಳ್ಕೊಂಡಿಲ್ಲ. ಅದರಲ್ಲಿ ಇನ್ನೂ ತಿಳ್ಕೋಬೇಕಾದಂತಹದ್ದು ಜಾಸ್ತಿ ಇದೆ ಅಂತ ನಾನು ಹೇಳ್ತೀನಿ. ಯಾರನ್ನ ನೋಡಿ ನಿಮಗೆ ಸಂಸ್ಕೃತ ಕಲಿಲೇಬೇಕು ಅಂತ ಈ ಒಂದು ಇನ್ಸ್ಪಿರೇಷನ್ ಆಯ್ತು ನಿಮಗೆ? ಮುಖ್ಯವಾಗಿ ನನಗೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ, ಅವರು ನನಗೆ ಸಂಸ್ಕೃತದ ಬಗ್ಗೆ ಸ್ವಲ್ಪ ಹೇಳ್ಕೊಟ್ರು, ಇದೆಲ್ಲ ಇಂಟ್ರೆಸ್ಟ್ ಆಯ್ತು. ಮತ್ತೆ ಇಲ್ಲಿ ಬಾಲಚಂದ್ರ ಸರ್ ಅಂತ ಇದ್ರು, ಅವರು ನಮ್ಗೆ ಹೈಸ್ಕೂಲಲ್ಲಿ ಪಾಠ ಮಾಡ್ತಕ್ಕಂಥ MD ಸರ್ ಅಂತಿದ್ರು. ಈ 3 ವ್ಯಕ್ತಿಗಳಿಂದ ನಾನು ಆಕರ್ಷಿತನಾಗಿ ನಾವು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಂದು ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಒಂದು ಸಂಪ್ರದಾಯದಲ್ಲಿ, ಏನು ಮುಸಲ್ಮಾನ್ ಸಂಪ್ರದಾಯದಲ್ಲಿ ಇದನ್ನೆಲ್ಲ ಕಲಿಯೋದಕ್ಕೆ ಅವಕಾಶ ಇದೆಯಾ? ಅವಕಾಶ ಅಂತಕ್ಕಂಥದ್ದು ಇದೆ. ಆದ್ರೆ ಕೆಲವು ಜನ ಏನ್ ಮಾಡ್ಕೊಂಡಿದ್ದಾರೆ, ಇವನು ಮುಸ್ಲಿಂ ಆಗಿರ್ತಕ್ಕಂಥವನು ಹಿಂದೂ ಧರ್ಮಗಳ ಒಂದು ಆಚರಣೆ ಮಾಡಬಾರ್ದು, ಹಿಂದೂಗಳಾಗಿರ್ತಕ್ಕಂಥ ಮುಸ್ಲಿಂ ಧರ್ಮದ ಆಚರಣೆ ಮಾಡಬಾರ್ದು ಅಂತಕ್ಕಂಥ ಕಲ್ಪನೆ ಅಂತಕ್ಕಂಥದ್ದು ಎಲ್ಲರ ಒಂದು ಮನಸ್ಸಿನಲ್ಲಿ ಮೂಡ್ಬಿಟ್ಟಿದೆ. ಆದರೆ ಈ ಜಾತಿ ಧರ್ಮ ಅಂತಕ್ಕಂಥದ್ದು ಸುಮ್ಮನೆ ಮಾನವ ಕಲ್ಪಿತ ಅಷ್ಟೇ. ಜಾತಿ ಅಂತಕ್ಕಂಥದ್ದು ಇಲ್ಲಿ ಮಾಡಬಾರ್ದು. ಎಸ್ಪೆಷಲಿ ನಾವು ಮಠದಲ್ಲಿ ಓದ್ತಿದೀವಿ ಅಂತ ನಾವು ವಿಚಾರಕ್ಕೆ ಬಂದ್ಮೇಲೆ, ಮಠದಲ್ಲಿ ನಮಗೆ ಸಾವಿರಾರು ಜನ ಊಟ ಹಾಕ್ತಾರೆ, ಅನ್ನ ಹಾಕ್ತಾರೆ. ಅನ್ನ ತಿನ್ಕೊಂಡು ನಾವು ಇವತ್ತಿನ ದಿನ ಇಷ್ಟೊಂದು ಈ ಮಟ್ಟಕ್ಕೆ ನಾವು PUC ಓದ್ತಾ ಇದ್ದೀನಿ, ಏನೋ ಒಂಚೂರು ವಿದ್ಯೆ ಕಲಿತಾ ಇದ್ದೀನಿ ಅಂತ ಅಂದ್ರೆ ಅವ್ರು ಹಾಕಿರ್ತಕ್ಕಂಥ ಪ್ರಸಾದ, ಅವ್ರು ಕೊಡಿಸಿರ್ತಕ್ಕಂಥ ಲೈಟು, ಶ್ರೀಗಳು ನಮ್ಗೆ ಇತ್ತೊಂದು ದೊಡ್ಡ ಮಠ ಕಟ್ಸೋರೆ. ಹಿಂಗಂತ ಅಂದ್ಬಿಟ್ರೆ ನಾನು ಮುಸ್ಲಿಮಲ್ಲೇ ಇದಾಗ್ತೀನಿ ಹಂಗೆ ಹಿಂಗಂತ ನಾನು ಅಹಂಕಾರ ತೋರಿಸ್ಕೊಂಡು ಹೋಗಿದ್ದಿದ್ರೆ ಇಂದು ನಾನು ಮಠದಲ್ಲಿ ಬರಕ್ಕಾಗ್ತಿರ್ಲಿಲ್ಲ, ಈ ಒಂದು ಅಕ್ಷರಗಳನ್ನ ನಾವು ಕಲಿಯೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದ್ರೆ ಈ ಮುಸ್ಲಿಮು ಹಿಂದೂ ನಮ್ಗೆ ಸಮಾಜಕ್ಕೆ ಬೇಕೇ ಆಗಿಲ್ಲ. ಇವೆಲ್ಲ ನಾವೆಲ್ಲರೂ ಮಾನವರಾಗಿ ಬಾಳೋಣ, ಮಾನವ ಸಖರಾಗಿ ಬಾಳೋಣ, ಅಣ್ಣ ತಮ್ಮಂದಿರ ತರ ಬಾಳೋಣ ಅಂತಕ್ಕಂಥದ್ದನ್ನ ಸ್ವಾಮೀಜಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವ್ರು ಲಿಂಗ ಪೂಜೆ ಮಾಡ್ತಾರೆ ಅಂತಾರೆ, ಅವ್ರು ಜಂಗಮರು, ವಿಭೂತಿ ಹಚ್ತಾರೆ ಜಂಗಮರು ಅಂತಕ್ಕಂಥದ್ದಲ್ಲ. ಅವ್ರ ಲಿಂಗದಲ್ಲಿ ಇಡೀ ಜಗತ್ತನ್ನು ನೋಡಿ ಆ ಜಗತ್ತಿಗೆ ಆಶೀರ್ವಾದ ಮಾಡ್ತಕ್ಕಂಥ ಒಬ್ಬ ಜಗತ್ತಿನ ತಾಯಿಯ ಸ್ವರೂಪರಾಗಿದ್ದಾರೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ಅವ್ರು ನಮ್ಗೆ ತಂದೆ ತಾಯಿಯ ಸ್ವರೂಪವೂ ಸಹ ಹಿಂದೂ. ಅವ್ರು ಇಲ್ಲದೇ ಇದ್ರೆ ಇಲ್ಲಿ ಇರ್ತಕ್ಕಂಥ 15,000 ಮಕ್ಕಳಲ್ಲಿ ಎಷ್ಟು ಜನಕ್ಕೆ ಊಟ ಸಿಗ್ತಿರಲಿಲ್ಲ, ಅನ್ನ ಸಿಗ್ತಿರಲಿಲ್ಲ. ಯಾರ ಧರ್ಮ ಇಲ್ಲಿ ಮುಸ್ಲಿಂ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಭೇದ ಭಾವನೆ ಬಂದಿಲ್ಲ ಯಾವತ್ತಿಗೂ ಅಂತ ಭೇದ ಭಾವ. ಅಲ್ಲಿ ಬಂದು 6 ವರ್ಷ ಆಯ್ತು ನಿಜ. ಆದ್ರೆ ನಾನು ಇವತ್ತಿಗೂ ನಾನು ವಿದ್ಯಾರ್ಥಿ ಅಂತಕ್ಕಂಥ ಒಂದು ಭಾವನೆ ಬಿಟ್ರೆ ನಾನು ಹಿಂದೂ, ನಾನು ಮುಸ್ಲಿಂ ಅಂತಕ್ಕಂಥ ಯಾವ ಭಾವನೆನೋ, ಯಾವ ಮಠದ ವಿದ್ಯಾರ್ಥಿಯಲ್ಲೂ ಸಹ ಕಿಂಚಿತ್ ಭಾವನೆನೋ ಆ ಥರ ಬಂದೇ ಇಲ್ಲ. ನಿನ್ನ ಹುಟ್ಟೂರು ಏನು? ನಿಮ್ಮ ಹುಟ್ಟೂರು ಮತ್ತೆ ನಿಮ್ಮ ತಂದೆ ತಾಯಿಗಳ ಹೆಸರು, ಅವ್ರು ಏನು ಕೆಲಸ ಮಾಡ್ತಾರೆ, ನೀನು ಎಲ್ಲಿಂದ ಎಲ್ಲಿವರೆಗೂ ಅಲ್ಲಿ ಓದ್ದೆ? ನನ್ನ ಹುಟ್ಟೂರಾಗಿ ರಾಯಚೂರು ನಮ್ದು ಊರು, ಸ್ವಂತ ಊರು. ನನ್ನ ತಂದೆ ಅಬ್ದುಲ್ ರಜಾಕ್ ಅಂತ, ತಾಯಿ ಫರ್ಜಾನಾ ಬೇಗಂ ಅಂತ. ನನ್ನ ತಂದೆ ಟೈಲರ್ ಕೆಲಸ ಮಾಡ್ತಾರೆ. ನಾನು ಅಲ್ಲಿ LKG ಇಂದ 5ನೇ ಕ್ಲಾಸ್ವರೆಗೂ ನಮ್ಮ ಊರಲ್ಲಿ ಓದ್ದೆ, ಕರ್ನಾಟಕ ವೆಲ್ಫೇರ್ ಸ್ಕೂಲ್ ಅಂತ ರಾಯಚೂರಲ್ಲಿ. ಅಲ್ಲಿ ಓದ್ದೆ. ಅಲ್ಲಾದ್ಮೇಲೆ ನಾನು ಇಲ್ಲಿ ಮಠಕ್ಕೆ ಬಂದೆ. ಇಲ್ಲಿ ಮಠಕ್ಕೆ ಬರೋಕ್ಕೆ ನಿಮ್ಗೆ ಏನು ಮೂಲ ಕಾರಣ? ಅಲ್ಲಿ ಏನು ಸಮಸ್ಯೆ ಆಯ್ತು ನಿಮಗೆ? ರಾಯಚೂರಲ್ಲಿ ಏನು ಸಮಸ್ಯೆ ಆಯ್ತು ನಿಮಗೆ? ಅಲ್ಲಿ ನಮಗೆ ಅಷ್ಟೊಂದು ನಾನು ದೂರದಲ್ಲಿ ಇದ್ಕೊಂಡು ಓದ್ಬೇಕನ್ನೋದು ಆಸೆ ಆಗಿತ್ತು. ಏಕೆ ಅಂತಂದ್ರೆ ಅಲ್ಲಿ ಮನೆಯಲ್ಲಿದ್ರೆ ನಾವು ಡಿಪೆಂಡೆಂಟ್ ಆಗಿರ್ತೀವಿ, ನಾವು ಯಾರಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅಲ್ಲಿ ಮಠಕ್ಕೆ ಬಂದಾಗ ನಾವು ಯಾವುದೇ ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ನಾವು ಈಗ ಈಗ ಕ್ಷಣನೂ ನಾವು ಹೊರಗಡೆ ಬಿದ್ದರೆ ನಾನು ಚಪ್ಪಲಿ ಹೊಲ್ದಾದ್ರೂ ಬದುಕ್ತೀನೋ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮನಸ್ಸಿನಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳು ಮೂಡಿಸಿದ್ದಾರೆ. ಆ ವಿದ್ಯಾರ್ಥಿ ಆ ಮಾಡುವ ಕಾಯಕದಲ್ಲಿ ಶ್ರದ್ಧೆ ಇರಲಿ, ಮಾಡುವ ಕೆಲಸದಲ್ಲಿ ನಿಯತ್ತಿರಲಿ, ಮಾಡುವ ಕೆಲಸ ಪರರಿಗೆ ಹಿತವಾಗ್ಲಿ ಅಂತಕ್ಕಂಥ ಒಂದು ಪರಹಿತ ದೃಷ್ಟಿ ಇದ್ದರೆ ನೀನು ಭಾರತದ ಇಡೀ ಎತ್ತರ ಮಟ್ಟಕ್ಕೆ ಬೆಳಿತೀಯ, ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತೀಯ ಅಂತಕ್ಕಂಥದ್ದು ನಮ್ಮ ಸ್ವಾಮೀಜಿ ಇವತ್ತು ಹೇಳ್ಕೊಟ್ಟಿದ್ದಾರೆ. ಆದ್ರಿಂದ ನಾವು ಮಾಡೋ ಕೆಲಸದಲ್ಲಿ ನಿಯತ್ತಿಂದ ಮಾಡ್ತೀವಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಠದ ವಿದ್ಯಾರ್ಥಿಯಲ್ಲಿಯೂ ಸಹ ಅದು ಅವನ ಮಠಕ್ಕೆ ಬಂದ ಮೇಲೆ ಅವನ ರಕ್ತದಲ್ಲಿ ಬೆರ್ತೋಗುತ್ತೆ. ಆ ಒಂದು ಗುಣ ಆ ವಿದ್ಯಾರ್ಥಿ ಯಾವತ್ತಿಗೂ ಸಹ ಜಗತ್ತಿನಲ್ಲಿ ಸೋಲನ್ನು ಒಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಈ ಒಂದು ಮಟ್ಟಕ್ಕೆ ಬಂದ್ಮೇಲೆ ಅಂದ್ರೆ ನಿಮ್ಮಂದನೂ ಇರುವಂತ ನಿಮ್ಮ ಮಾನಸಿಕತೆಗೆ ಇಲ್ಲೂ ಕೂಡ ನಿಮ್ಮ ಒಂದು ಧರ್ಮದ ಒಂದು ಪರಿಪಾಲನೆಗಳ ಪಾಲಿಸ್ತೀಯಾ, ಅಥವಾ ಇಲ್ಲಿ ನಿಮ್ಮ ದೇವರಿಗೆ ಸಲ್ಲಿಸುವಂತ ಪ್ರಾರ್ಥನೆ ಸಲ್ಲಿಸ್ತೀಯಾ? ನಾನು ಆ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೀನಿ, ಇಲ್ಲಿ ಈ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೀನಿ ಅಂತಕ್ಕಂಥದ್ದು ಏನಿಲ್ಲ. ಅಲ್ಲೂ ನಾನು ಯಾವ ರೀತಿಯ ನೀತಿ ನಿಯಮಗಳನ್ನು ಮಾಡಬೇಕು, ಇಲ್ಲಿ ಯಾವ ರೀತಿ ನಿಯಮಗಳನ್ನು ಮಾಡಬೇಕು ಮಾಡ್ತೀನಿ. ಆದರೆ ನಿಯಮ ಅಂತಂದ್ರೆ ಅಲ್ಲಿ ಇಸ್ಲಾಮಿಗೆ ಆ ಪ್ರಕಾರ ನಡಿಬೇಕು, ಹಿಂದೂಗೆ ಈ ಪ್ರಕಾರ ನಡಿಬೇಕು ಅಂತಕ್ಕಂಥ ನನಗೆ ಏನು ಭಾವನೆ ಇಲ್ಲ. ಆದರೆ ಪ್ರಾರ್ಥನೆ ಅಂತಕ್ಕಂಥದ್ದು ಇಲ್ಲೂ ಇದೆ ಅಲ್ಲೂ ಇದೆ. ಆದರೆ ಇಲ್ಲಿ ನಮಾಜ್ ಅಂತಾರೆ, ಇಲ್ಲಿ ಪ್ರಾರ್ಥನೆ ಅಂತಾರೆ ಅಂತಕ್ಕಂಥ 2 ಡಿಫಿಕಲ್ಟ್ ವರ್ಡ್ ಇದ್ದಾವೆ ಅಷ್ಟೇ. ಆದರೆ ನಾವು ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ ಮೂಲಕ ನಾನು ಅಷ್ಟೇ ಇದು ಮಾಡ್ತೀನಿ. ಬೇರೆ ನೀತಿ ನಿಯಮ ಅಂತಕ್ಕಂಥದ್ದು ಏನಿಲ್ಲ.
ಈಗ ನಿಮ್ಮ ಒಂದು ಸಂಪ್ರದಾಯದಲ್ಲಿ ಹಣೆಗೆ ಕುಂಕುಮ ಮಾಡೋದಾಗ್ಲಿ ಅಥವಾ ವಿಭೂತಿ ಧರಿಸೋದಾಗ್ಲಿ ಅಥವಾ ಇದೆ ಅಥವಾ ಒಂದು ಅವಕಾಶ ಇಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ನಿಷಿದ್ಧ ಆಗಿರ್ಬಹುದು, ಆದರೆ ಅದು ಮಾನವ ಕಲ್ಪಿತ. ಇಲ್ಲಿ ಇವರು ವಿಭೂತಿಯನ್ನು ಇಡಬೇಕು ಅಂತಕ್ಕಂಥದ್ದು ಹೇಳಿರ್ಬೋದು, ಅದು ಶಿಸ್ತಿನ ಸಲುವಾಗಿ. ಶಿಸ್ತು ಅಂತಕ್ಕಂಥದ್ದು ಅಲ್ಲಿ ಇದೆ. ಅಲ್ಲಿ ಟೋಪಿ ಹಾಕೊಂಡು ಹೋಗ್ತಾರೆ, ಈ ಜುಬ್ಬಾ ಪೈಜಾಮ ಧರಿಸಿ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಸಂಪ್ರದಾಯ. ಇಲ್ಲಿ ಇವರು ನಿಜವಾಗಿ ಕ್ಲೀನಾಗಿ ವಿಭೂತಿ ಹಚ್ಚಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಆದರೆ ಇದನ್ನ ಸುಮ್ಮನೆ ಒಂದು ಶಿಸ್ತಿಗೋಸ್ಕರ ನಾವು ಪಾಲಿಸ್ತಿದ್ದೀವಿ ಹೊರತು, ಆದರೆ ಅಲ್ಲಿ ನಾವು ಇಸ್ಲಾಮಲ್ಲಿ ಆ ಥರ ಇರಬೇಕು, ಇಲ್ಲಿ ಈ ಥರ ಇರ್ಬೇಕಂತಕ್ಕಂಥದ್ದು ಯಾವುದೇ ಒತ್ತಡ ಇಲ್ಲ. ಸ್ವಾಮೀಜಿಗಳು ಸಹ ನಮ್ಗೆ ಹೇಳಿದ್ದಾರೆ, ನೀನು ವಿಭೂತಿ ಇಡು, ನೀನು ಇದೇ ಥರ ಬಟ್ಟೆ ಹಾಕು, ಕಾವಿ ಬಟ್ಟೆ ಧರಿಸು, ನೀನು ಲಿಂಗ ಪೂಜೆ ಮಾಡಂತಕ್ಕಂಥ ಸ್ವಾಮೀಜಿ ಯಾವತ್ತೂ ಹೇಳಿಲ್ಲ. ಆ ತಾಯಿ ನಮ್ಮನ್ನು ಯಾವ ರೀತಿ ಪೋಷಣೆ ಮಾಡಿ, ಮಗು ನೀನು ಒಳ್ಳೆಯನಾಗು, ಜಗತ್ತಿಗೆ ಹೆಸರು ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡು ಅಂತ ಒಬ್ಬ ಹೆಚ್ಚು ತಾಯಿ ತಂದೆ ನಮ್ಗೆ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ತಾಯಿ ಸ್ವರೂಪರಾದ, ಜಗತ್ತಿಗೆ ತಾಯಿ ಸ್ವರೂಪರಾದ ಶಿವಕುಮಾರ ಸ್ವಾಮೀಜಿ ನಮ್ಗೆ ಹೇಳಿದ್ದಾರೆ. ಶಿವಕುಮಾರ ಸ್ವಾಮೀಜಿಯವರ ಒಂದು ಮಾರ್ಗದಲ್ಲಿ ನಡೀತಾ ಹೋದ್ರೆ ಜಗತ್ತಿನ ಒಂದು ಹಿರಿಯ ವ್ಯಕ್ತಿಯಾಗಿ, ಆ ಇಡೀ ಜಗತ್ತಿಗೆ ಆಶೀರ್ವಾದ ನೀಡುವಂತ ವ್ಯಕ್ತಿಯಾಗಿ ನಾವು ರೂಪುಗೊಳ್ತೇವೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಈ ಬಾಲಕ ಮಠದ ಬಗ್ಗೆ, ಸ್ವಾಮೀಜಿಯ ಬಗ್ಗೆ ತುಂಬ ಹೃದಯದಿಂದ ಮಾತನಾಡಿದ್ದಾನೆ. ಸಿದ್ಧಗಂಗಾ ಶ್ರೀಗಳ ಅಚ್ಚುಮೆಚ್ಚಿನ ಕಾರು ಸಿಲ್ವರ್ ಬಣ್ಣದ ಬೆನ್ಸ್ ಮರ್ಸಿಡೀಸ್ ಕಾರು. ಕಾರಿನ ಸಂಖ್ಯೆ KA 06 MD 101. ಚೆನ್ನೈ ಆಸ್ಪತ್ರೆಗೆ ಹೋಗಿದ್ದಾಗ ಕೊನೆ ಬಾರಿಗೆ ಶ್ರೀಗಳು ಈ ಕಾರನ್ನ ಬಳಸಿದ್ರು. ಕಾರ್ನಲ್ಲಿ ಪ್ರಯಾಣಿಸುವಾಗ ಶ್ರೀಗಳು ಹಣ್ಣು ಹಂಪಲು ತಿಂತಾ ಇರಲಿಲ್ವಂತೆ, ಕೊನೆ ಪಕ್ಷ ನೀರನ್ನು ಕುಡಿತಾ ಇರಲಿಲ್ವಂತೆ. ಕಾರಿನಲ್ಲಿಯೂ ಶಿವ ಧ್ಯಾನದಲ್ಲೇ ಮಗ್ನರಾಗ್ತಾ ಇದ್ರಂತೆ ನಡೆದಾಡುವ ದೇವರು. ಶ್ರೀಗಳು ದೇಹವನ್ನ ತ್ಯಜಿಸಿದ್ದಾರೆ, ಅವರ ಆತ್ಮ ಇಲ್ಲೇ ಇದೆ ಅಂತಿದ್ದಾರೆ ಕಾರು ಚಾಲಕ ಮಹದೇವಸ್ವಾಮಿ. ಶ್ರೀಗಳನ್ನ ಹತ್ತಿರದಿಂದ ನೋಡಿದ, ಅವರ ಜೊತೆ ಇರುವ ಅವಕಾಶ ಸಿಕ್ಕಿದ ತಾನೇ ಧನ್ಯ ಅಂತಾರೆ ಮಹದೇವಸ್ವಾಮಿ. ಈಗ ನಾನೀಗ ಮರ್ಸಿಡೀಸ್ ಬೆಂಜ್ ಕಾರ್ ಏನು ಯೂಸ್ ಮಾಡ್ತಿದ್ರು ಸಿದ್ಧಗಂಗಾ ಶ್ರೀಗಳು, ಆ ಕಾರ್ನ ಸಮೀಪ ಇದ್ದೇನೆ. ನಾನು ಬಲಭಾಗದಲ್ಲಿ ನೋಡ್ಬೋದು, ಇದು ಕಾರ್, ಇದು ಮರ್ಸಿಡೀಸ್ ಬೆಂಜ್ ಕಾರು. ಇದು ಸಿದ್ಧಗಂಗಾ ಶ್ರೀಗಳು ಓಡಾಡ್ತಿದ್ದಂತಹ ಕಾರು. ಈ ಕಾರ್ನ ನಂಬರ್ನ ಕೂಡ ನಾವು ನೋಡ್ಬೋದು. ಪ್ರಮುಖವಾಗಿ ವಿಶೇಷತೆ ಇರುವಂಥದ್ದು KA 06 MD 101. ಅದು ಕೂಡ ಏನು ಡಾಡ್ಜ್ 1948ರಲ್ಲಿ ಖರೀದಿಯನ್ನು ಮಾಡ್ತಾರೆ. ಆ ಕಾರ್ನ ನಂಬರು ಕೂಡ MYT 101 101. ಅಂದರೆ ಒಂದು ನಂಬರ್ ಅನ್ನುವಂಥದ್ದು ಅವರಿಗೆ ಅಚ್ಚುಮೆಚ್ಚಾಗಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕಳೆದ 2006ರಿಂದ ಈವರೆಗೂ ಕೂಡ ಇವರು ಸ್ವಾಮೀಜಿಯವರಿಗೆ ಡ್ರೈವರ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ನೀವು ಯಾವ ರೀತಿ ಕಾರಲ್ಲಿ ಸ್ವಾಮೀಜಿಯವರು ಹೋಗ್ತಾ ಇದ್ರು? ನೀವು ಎಷ್ಟು ವರ್ಷದಿಂದ ಡ್ರೈವರ್ ಆಗಿದ್ದೀರಿ? ಸ್ವಾಮೀಜಿಯವ್ರ ಕಾರಿಗೆ ನಾನು 2006 ಮಾರ್ಚ್ ತಿಂಗಳಿಂದ ನಾನು ಸ್ವಾಮೀಜಿಯವರ ವಾಹನ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ವಿ. ವಾಹನ ಚಾಲಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಠದಲ್ಲಿ ಒಬ್ಬ ಶಿಷ್ಯನಾಗಿ ನಾನು ಸ್ವಾಮೀಜಿಯವರ ಕೆಲಸವನ್ನು ಮಾಡ್ತಾಯಿದ್ದೀನಿ. ಕಾರಲ್ಲಿ ಕೂತ್ಕೊಂಡಾಗ ಸ್ವಾಮೀಜಿ ಏನೂ ಸುಧಾ ಮಾತಾಡ್ತಿರಲಿಲ್ಲ. ಅವರು ಯಾವುದೋ ಒಂದು ಬುಕ್ಕು ವಚನ ಹೇಳ್ಕೊಂಡು ಹೋಗ್ತಾಯಿದ್ರು. ಕಾರು ಓಡಿಸ್ತೀನಿ ಅಂತ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ನಿಮ್ಮದು ಯಾವ ಊರು? ನೀವು ಇಲ್ಲಿ ಚಾಲಕರಾಗಿದ್ರಿ? ನಾವು 1984ರಲ್ಲಿ ಮಠಕ್ಕೆ ಬಂದಿದ್ದು. ನಾವು SLC ವಿದ್ಯಾಭ್ಯಾಸಕ್ಕೋಸ್ಕರ ಮಠಕ್ಕೆ ಬಂದಿದ್ದು. ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಇಲ್ಲೇ ಮಠದ ಕಾಯಕ ಕೆಲಸಗಳನ್ನು ಮಾಡಿ ಇಲ್ಲೇ ಸ್ವಾಮೀಜಿಯವರ ವಾಹನ ಚಾಲಕರಾಗಿ 2006ರಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸ್ವಾಮೀಜಿಯವರು ಯಾವಾಗಲೂ ಇದೇ ಕಾರು ಉಪಯೋಗಿಸ್ತಾ ಇದ್ರು. ಅಂದರೆ ಇಂಥ ಕಾರು ಅಂತ ಸ್ವಾಮೀಜಿ ಯಾವತ್ತೂ ಕೇಳಿದವರಲ್ಲ. ಅವ್ರಿಗೊಂದು ಅಂಬಾಸಿಡರ್ ಕಾರ್ ಸಿಕ್ಕಿದ್ರು ಸುಧಾ ಅವರು ಪ್ರಯಾಣ ಮಾಡ್ತಿದ್ರು. ಅವ್ರು ಇಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರು ಆ ಕಾರ್ ತಗೋಬೇಕಾರೆ ಅಂತ ಹೇಳ್ತಿರಲಿಲ್ಲ. ಆದರೆ ವಿಶೇಷವಾಗಿ ನಾವು ಲಾಂಗ್ ಹೋಗ್ಬೇಕಾದಾಗ ಇದೇ ಕಾರು ಉಪಯೋಗಿಸ್ತಾ ಇದ್ದು. ಹಾಗೆ ಇಲ್ಲೇ ಕೂತ್ಕೊತಿದ್ರು ಸ್ವಾಮೀಜಿ. ಕೂತ್ಕೊಂಡು ಇಲ್ಲೇ ನಿದ್ದೆ ಮಾಡ್ತಾಯಿದ್ರು. ಇಲ್ಲೇ ಬುಕ್ ಓದಿ ಬಸವಣ್ಣನವರ ವಚನ ಯಾವಾಗಲೂ ಓದ್ಕೊಂಡು ಇಲ್ಲೇ ಓದ್ತಾಯಿದ್ರು ಸ್ವಾಮೀಜಿಯವರು. ಇದೇ ಕಾರಲ್ಲಿ ಯಾವಾಗಲೂ ಲಾಂಗ್ ಹೋಗ್ಬೇಕಾದ್ರಾಗೆಲ್ಲ ಇದೇ ಕಾರೇ ಪ್ರಯಾಣ ಬೆಳೆಸ್ತಾ ಇದ್ರು. ಕಾರ್ನ ವಿಶೇಷತೆ ಏನು ಸರ್? ಮತ್ತು ಇದು KA 06 MD 101 ಅವರ MYT ಅನ್ನೋಂಥ ಡಾಡ್ಜ್ ಕಾರ್ 1948ರಲ್ಲಿ ತಗೊಂಡಾಗ ಆ ನಂಬರ್ ಕೂಡ 101. ಸ್ವಾಮೀಜಿಯವರು ಯಾವುದೇ ಕಾರ್ ತಗೊಳ್ಳಿ, ನಾವು ತುಮಕೂರಲ್ಲಿ CNT1 ಆಗ್ಬೋದು, MYT 1 ನಮ್ಮ ಒಳಗೆ ಡಾಡ್ಜ್ ಕಾರ್ ಇದೆ, ಅದು MYT ಕಾರ್ ನಂಬರ್ 101. ಈ ಬೆನ್ಸ್ ಕಾರ್ ಇದೆ, ಇದು KA 06 ME 101. ಇನ್ನೊಂದು ಕ್ಯಾಪ್ಟಿವ್ ಅಂತ ಕಾರ್ ಇದೆ KA 06 MA 101. ಇನ್ನೊಂದು ಕಾರ್ ಕೊಟ್ಟಿದ್ದೀವಿ KA 06 MA 1001. ಯಾವುದೇ ಆದರೂ ನಾವು ಇದೇ ನಂಬರ್ ಯಾವಾಗಲೂ ತಗೊಳ್ತಾ ಇದ್ದು. ಸ್ವಾಮೀಜಿ ಇದಕ್ಕೆ ಸಂಪ್ರದಾಯಕ್ಕೆ ಏನು ಭದ್ರ ಆಗಿರಲಿಲ್ಲ. ಆದರೂ ನಾವು ಮಠದಿಂದ ಭಕ್ತರಿಂದ ಅಪೇಕ್ಷೆ ಮೇರೆಗೆ ಇದೇ ಕಾರ್ ತಗೋದು. ಇಲ್ಲಿ ಸ್ವಾಮೀಜಿಯವ್ರ ಪೂಜಾ ಸಾಮಗ್ರಿಗಳು ಇರ್ತಿದ್ವು. ಒಳಗಡೆ ಡಿಕ್ಕಿಲಿ ಸ್ವಾಮೀಜಿಯವ್ರ ಪೂಜಾ ಸಾಮಗ್ರಿಗಳು ಇರ್ತಿದ್ದು. ಎಲ್ಲ ತೆಗೆದಿಟ್ಟಿದ್ವಿ, ಈಗ ಯಾವುದೂ ಇಲ್ಲ. ಇದೇ ಸ್ವಾಮೀಜಿ ಚಿತ್ರಾಸನ ಇರ್ತಿತ್ತು, ಇದ್ರ ಮೇಲೆ ಕೂತ್ಕೊಳ್ಳೋರು. ಮತ್ತೆ ಹಲವಾರು ಹೊರಗಡೆ ಹೋದಾಗ ನೀರು ಎಲ್ಲ ಇಟ್ಕೊಳ್ತಾ ಇದ್ದು. ಇದೇ ಕಾರ್ಗೆ ವಿಶೇಷತೆ. ಇದು ಚಿತ್ರಾಸನ, ಇದ್ರ ವಿಶೇಷತೆ ಏನು ಸರ್? ಇದ್ರ ಮೇಲೆ ಯಾವಾಗಲೂ ಸ್ವಾಮೀಜಿ ಕೂತ್ಕೊಳ್ತಾ ಇದ್ದು. ಮತ್ತು ಯಾವುದೇ ನಾವು ಹೋದ್ರು ಹೊರಗಡೆ ಹೋದಾಗ ಇದೇ ಇದ್ರೊಳಗೆ ಯೂಸ್ ಮಾಡಿ ಕೂತ್ಕೊಳ್ತಾ ಇದ್ರು. ಮತ್ತೆ ಈ ಕಾರ್ನಲ್ಲಿ ಅವರು ದೂರ ಪ್ರಯಾಣ ಮಾಡ್ಬೇಕಾದ್ರೆ ಹಣ್ಣು ಹಂಪಲು ಏನಾರು ಇಟ್ಕೊಳ್ತಿದ್ರ? ಏನ್ರಿ ಸ್ವಾಮೀಜಿಯವರು ಬೆಳಗ್ಗೆ ಪ್ರಸಾದ 3 ಗಂಟೆ ಮುಗಿದ್ಬಿಟ್ರೆ ಒಂದು ತಿಟ್ಟು ನೀರು ಸುಧಾ ಒಳಗಡೆ ಕುಡಿತಿರಲಿಲ್ಲ ಅವರು.
ಪುನಃ ಸಂಜೆ ಮಧ್ಯಾಹ್ನ ಪೂಜೆ ಆದಾಗಲೇ ಲಿಂಗು ಪೂಜೆ ಆದಮೇಲೆ ಒಂದು ಸ್ವಲ್ಪ ನೀರು ತಗೋಬೇಕಾದ್ರೂ ಲಿಂಗು ಪೂಜೆ ಆಗಬೇಕಾಯಿತು. ಮತ್ತು ನಮ್ಗಳೆಲ್ಲ ಹಂಗೆಲ್ಲರೂ ಹೋದಾಗ ನಮ್ಮನೇನು ಸ್ವಲ್ಪ ತಿಂಡಿ ಕಾಫಿ ಕುಡಿರಿ ಅಂತ ಕೇಳ್ತಿದ್ರು. ಅಷ್ಟು ಬಿಟ್ಟರೆ ಸ್ವಾಮೀಜಿಯವರು ಪೂಜೆ ಮಾಡಿ ಲಿಂಗು ಪೂಜೆ ಮಾಡ್ದೇನೆ ಒಂದು ತೊಟ್ಟು ನೀರು ಸೇವಿಸ್ತಾರೆ. ಓಕೆ, ಕಿರಿ ಸ್ವಾಮೀಜಿನ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಕಿರಿ ಸ್ವಾಮೀಜಿಗವ್ರ ಜೊತೆಲಿ ಕಾರ್ಯಕ್ರಮ ಇದ್ರೆ ಕಿರಿ ಸ್ವಾಮೀಜಿನ ಬಂದು ಅವರು ಇಲ್ಲೇ ಪಕ್ಕದಲ್ಲಿ ಕೂತ್ಕೋತಾ ಇದ್ರು. ಅಲ್ಲಿ ದೊಡ್ಡ ಸ್ವಾಮೀಜಿ ಅವ್ರು ಕೂತ್ಕೋತಾ ಇದ್ರು. ಮುಂದೆ ಒಬ್ಬರು ಶಿಷ್ಯರು ಕೂತಿದ್ರು. ಇಬ್ಬರು ಜೊತೆಲೇ ಹೋಗ್ತಾ ಇದ್ರು. ಇಲ್ಲ ಒಂದೇ ಕಡೆ ಕಾರ್ಯಕ್ರಮ ಇದ್ದಾಗ ಇಬ್ಬರು ಜೊತೆಲೇ ಬರ್ತಿದ್ರು. ಬೇರೆ ಬೇರೆ ಕಾರ್ಯಕ್ರಮ ಇದ್ದಾಗ ಅವ್ರು ಬೇರೆ ಕಾರಲ್ಲಿ ಹೋಗ್ತಿದ್ರು, ಇವ್ರು ಬೇರೆ. ಈಗ ಅವ್ರು ಲಿಂಗೈಕ್ಯರಾಗಿದ್ದಾರೆ ಅಂದರೆ ಅವ್ರು ಪ್ರಮುಖವಾಗಿ ಏನು ನಿಮಗೆ ಅಚ್ಚರಿಗೆ ಉಳಿದಂತೆ ಅಂತೂ ಇಲ್ಲಿವರೆಗೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡಂಥದ್ದು ಮತ್ತು ಆ ಥರ ವಿಷಯ ಯಾವ್ದಾದ್ರು ಮಾತಾಡ್ತೀವಿ. 2006ನೇ ಕಾರ್ ಹತ್ತುತ್ತಳಿಂದ ದಿನ ಅಚ್ಚರಿ ದಿನಗಳನ್ನೇ ಅದನ್ನು ನೆನಪಿಸಿಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ನೆನಪು ಉಳ್ಕೊಂಡಂಥ ಪ್ರಮುಖವಾದಂಥ ಯಾವ್ದಾದ್ರು ಒಂದು ವಿಷಯ ಇದೆಯಾ? ಪ್ರತಿದಿನವೂ ಅದೇ. ನಾವು ಸ್ವಾಮೀಜಿ ಒಂದು ದಿವಸ ಇದಕ್ಕೂ ಹೋಗ್ಬೇಕಾಯ್ತು, ಒಳ ಬಳ್ಳಾರಿ ಅಂತ ರಾಯಚೂರು ಹತ್ರ. ಬೆಳಗ್ಗೆ 5 ಗಂಟೆಗೆ ನಾವು ಇಲ್ಲಿ ಬಿಟ್ಟದ್ದು ಮಠ. ಬೆಳಗ್ಗೆ 5 ಗಂಟೆ ಬಿಟ್ಟಾಗ ಸುಮಾರು ಸಂಜೆ 8 ಗಂಟೆ ತಲುಪಿತು ನಾವು. ಇಲ್ಲ ಕರ್ನೂಲು ಜಿಲ್ಲೆ ಮೇಲೆ ಆಂಧ್ರದ ಮೇಲೆ ಹೋದಾಗ ರಾಯಚೂರು ತಲುಪಿದ್ರು. ಸ್ವಾಮೀಜಿ 8 9 ಗಂಟೆವರೆಗೂ ಅದೇ ಸೀಟಲ್ಲಿ ಒಂದೇ ಸೀಟಲ್ಲಿ ಕೂತಿದ್ರು. ನಂಗೂ ಒಂದು ಮಧ್ಯಾಹ್ನ 2 ಗಂಟೆ ಆದಮೇಲೆ ನೀವು ಸ್ವಲ್ಪ ಪ್ರಸಾದ ತಗೊಳ್ಳಿ ಎಲ್ಲರೂ ನಿಲ್ಲಿಸಿ ಏನಾದ್ರು ತಗೊಳ್ಳಿ ಅಂತ ಹೇಳಿದ್ರು. ನಾವು ಅವ್ರನ್ನ ಬಿಟ್ಟು ನಾವೇ ಹೆಂಗೆ ತಗೊಳ್ಳೋದು ಅಂತೇಳಿ ನಾವು ಸೀದಾ ಹೋಗಿ ರಾತ್ರಿ 9 ಗಂಟೆ ಸ್ವಾಮೀಜಿ ಪ್ರಸಾದ ಮಾಡ್ಬೇಕಾದ್ರೆ ರಾತ್ರಿ 10 ಗಂಟೆ ಆಯಿತು. ಬೆಳಗ್ಗೆ 4 ಗಂಟೆಗೆ ಪೂಜಾ ಪ್ರಸಾದ ಮುಗಿಸಿ ಸ್ವಾಮೀಜಿ ನಾವು ಸಂಜೆ 10 ಗಂಟೆಗೆ ಸ್ವಾಮೀಜಿ ಸಂಜೆ ಪ್ರಸಾದ ಮಾಡಿದ್ದಾರೆ. ಸಂಜೆ 10 ಗಂಟೆವರೆಗೂ ಸುಧಾ ಏನೂ ಇಲ್ಲ. ಅದೇ ನೀರು ತಗೊಳಂಗಿಲ್ಲ ಸ್ವಾಮೀಜಿ. ಶಿವಪೂಜೆ ಲಿಂಗ ಪೂಜೆ ಮಾಡಿದವ್ರು ಏನೂ ತಗೊಳಕ್ಕಾಗ್ತಿಲ್ಲ. ಅದೇ ಮರೆಯಲಾಗದ ಘಟನೆ. ಈಗ ಅವರು ಎಲ್ಲರೂ ಹೊರಗಡೆ ಹೋಗ್ಬೇಕಾರೆ ಅಥವಾ ಕಾರ್ ಥರ ಹೇಳ್ಬೇಕಾರೆ ಈಗ ನಿಮ್ಗೆ ಹೇಳ್ತೀರಾ, ಯಾರು ಹೇಳಿ ಕಳಿಸ್ತೀರೋ ಅಥವಾ ಫೋನ್ ಮಾಡ್ತೀರಾ? ಆಫೀಸಲ್ಲಿ ಇರ್ತಾರೆ ಶಿಷ್ಯ, ಅವ್ರಿಗೆಲ್ಲ ಹೇಳ್ತಿದ್ರು ಇಷ್ಟೊಂದು ಗಂಟೆ ಹೊರಡಬೇಕು ಅಂತ. ಮತ್ತು ನಮಗೆ ಇಲ್ಲಿ ದಿವಸ ಗೊತ್ತಾಗ್ತಿತ್ತು ನಾಳೆ ಏನು ಕಾರ್ಯಕ್ರಮ ಇದೆ ಅಂತ. ಆ ಟೈಮಿಗೆ ಕರೆಕ್ಟ್ ಹೋಗ್ತಿತ್ತು. ನಾವು ಕರೆಕ್ಟಾಗಿ ಕಾರ್ ಹೋಗ್ತೀವಿ. ಸ್ವಾಮೀಜಿ ಕಾರೆಲ್ಲ ಅಂದ್ರೆ ನಡ್ಕೊಂಡು ಬಂದುಬಿಡ್ತಿದ್ರು ಅವರು. ಪ್ರತಿಯೊಂದಕ್ಕಾಗಲಿ ಅವ್ರು ಆರ್ಡ್ರ್ ಮಾಡಿ ಇನ್ನೊಬ್ಬರು ಮನಸ್ಸು ನೋಯಿಸ್ಬೇಕು ಅನ್ನೋ ಇಲ್ಲವೇ ಇಲ್ಲ ಅವರು. ಕೊನೆಯದಾಗಿ ಸ್ವಾಮೀಜಿಯವರು ಇಲ್ಲಿ ಕಾರ್ನಲ್ಲಿ ಪ್ರಯಾಣ ಮಾಡಿದ್ದು ಎಲ್ಲಿಗೆ ಮತ್ತು ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಯಾವಾಗ ಕೊನೆಯ ಬಾರಿ ನಮ್ಮ ಸ್ವಾಮೀಜಿಯವರು ನಮ್ಮ ಕಾರ್ಯಕ್ಕೆ ಕೂತ್ಕೊಂಡದ್ದು ನಮ್ಮ ದೇವರು ಚೆನ್ನೈ ಹಾಸ್ಪಿಟ್ಲಿಗೆ ಹೋದಾಗ ನಮ್ಮ ಕಾರ್ಯಕ್ಕೆ ಕೂತಿದ್ರು. ಅದೇ ನಮ್ಮ ಕೊನೆ ಯಾತ್ರೆ. ನಮಗೆ ರಥಯಾತ್ರೆ ಅವತ್ತೇ ನಮ್ಮ ದೇವ್ರ ಕಾರಲ್ಲಿ ಕೂತಿದ್ದು. ಅದಾದಮೇಲೆ ಆಗಲಿಲ್ಲ. ಕಾರ್ನಲ್ಲಿ ಒಂದಷ್ಟು ದೂರ ಹೋಗ್ಬೋದಾ? ಸ್ವಾಮೀಜಿಯವರು ಇದೇ ಭಾಗದಲ್ಲಿ ಕೂತ್ಕೊತಾ ಇದ್ರು. ಇವತ್ತು ಅವರಿಲ್ಲ. ಅವ್ರು ಕೂತಿದ್ರೆ ಭಾವನದಲ್ಲೇ ನಾವು ಗಾಡಿ ಓಡಿಸ್ತಾ ಇದ್ದೀವಿ. ಸ್ವಾಮೀಜಿ ಇಲ್ಲದೆ ನಾವು ಗಾಡಿ ಓಡಿಸೋಕ್ಕೆ ನಮಗೆ ಮನಸ್ಸು ಆಗ್ತಾ ಇಲ್ಲ. ಅಂಥದ್ರಲ್ಲಿ ದೇವರು ಕೂತೋದಕ್ಕೋಸ್ಕರನೇ ಗಾಡಿ ಓಡಿಸ್ತಾ ಇದ್ದೀವಿ. ಅದಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ನಾವು ಪ್ರತಿದಿನ ಕುಂತ್ಕೊಂಡಾಗಲೂ ಮಾತಾಡ್ತಿರೋ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರವಚನಗಳು, ಬಸವಣ್ಣನವರ ವಚನಗಳು. ಒಂದು ದಿನ ಅವರು ರೇಡಿಯೋ ಆಗ್ಬೋದು, ಟೇಪ್ ರೆಕಾರ್ಡ್ ಆಗ್ಬೋದು, ಏನೂ ಆಡಿಸ್ತಿರಲ್ಲ ಅವರು. ಬರೀ ವಚನಗಳ ಮುಖಾಂತರನೇ ಗಾಡಿ ಒಳಗೆ ಕೂತ್ಕೊಂಡು ಅವರಾಗಿದ್ದವರೇ ವಚನಗಳನ್ನು ಹೇಳ್ತಾ ಇದ್ರು. ಮಕ್ಕಳ ಸ್ವಭಾವ, ಮಾತೃ ಹೃದಯ ಸಹ ಸ್ವಾಮೀಜಿದು. ಇವತ್ತು ಪ್ರಪಂಚದಲ್ಲಿ ನಮ್ಮಂಥ ಕೋಟ್ಯಾಂತರ ಶಿಷ್ಯರುಗಳನ್ನ ಸಾಕಿ ಸಲುಹಿದವರು. ಇವತ್ತು ನಮ್ಗೆ ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ನಮಗೆ ನಾವು ಹೇಳ್ಬಾರ್ದು. ಅದು ನೀವು ಕೇಳ್ತಾರೆ ಅನ್ನೋದಕ್ಕೂ ಹೇಳ್ತಾ ಇದ್ದೀವಿ ಹೊರತು ನಾವು ಮಾತಾಡೋಕ್ಕೂ ಸುಧಾ ನಾವು ಹೊರರಲ್ಲ ಸ್ವಾಮೀಜಿ ಬಗ್ಗೆ. ಇವತ್ತು ನಾವು ಅನ್ನ ಅನ್ನೋದು ಕಂಡದೇ ಸಿದ್ಧಗಂಗಾ ಮಠದಲ್ಲಿ ನಾವು ನಮ್ಮ ತಂದೆ ತಾಯಿ ನಮ್ಮ ಜನ್ಮ ಕೊಟ್ಟಿರ್ಬೋದು, ಆದರೆ ನಮ್ಮ ಸಾಕಿ ಸಲುಹಿದವರೆಲ್ಲ ಸ್ವಾಮೀಜಿಯವರೇ. ಅವರಿಲ್ಲದೆ ಇವತ್ತು ನಾವೆಲ್ಲ ಅನಾಥ ಪಡ್ತೀವಿ. ಸ್ವಾಮೀಜಿಯವರು ಇಲ್ಲೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಸಿದ್ಧಗಂಗಾ ಶ್ರೀಗಳಿಲ್ಲದಂತಹ ಮಠ ಈಗ ಇಡೀ ಮಠದಲ್ಲಿ ನೀರುವ ಮೌನ ಆವರಿಸಿದೆ. ಅವರ ಕಾರ್ ಚಾಲಕರು ಕೂಡ ಭಾರಿ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪ್ರಮುಖವಾದಂಥ ವಿಷಯ ಏನಂತಂದರೆ ಅವರು ಬಳ್ಳಾರಿಗೆ ತೆರಳುವಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ತಿಂಡಿಯನ್ನು ತಿಂದಿರಲಿಲ್ಲ, ರಾತ್ರಿ 10 ಗಂಟೆಗೆ ತಿಂಡಿ ತಿಂದರು ಅನ್ನುವಂಥ ಮಾತನ್ನು ಉಪಹಾರ ಸೇವಿಸಿರುವಂಥ ಮಾತನ್ನು ಕೂಡ ಹೇಳಿದರು. ಒಟ್ಟಾರೆಯಾಗಿ ಅವರ ಕಾರಿನ ವಿಶೇಷತೆ ಇದು, ಮರ್ಸಿಡೀಸ್ ಬೆಂಜ್ ಕಾರ್ನ ವಿಶೇಷತೆ ಇದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ತುಮಕೂರು. ಆಧ್ಯಾತ್ಮದ ಮೇರು ಪರ್ವತ, ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಇನ್ನೂ ನೆನಪು ಮಾತ್ರ. ಆದರೆ ಶ್ರೀಗಳು ಬಿಟ್ಟು ಹೋದ ಆದರ್ಶ ಮಾತ್ರ ಎಂದಿಗೂ ಅಜರಾಮರ. ಜ್ಞಾನ, ಅನ್ನ, ಸೇವಾ ದಾಸೋಹದಿಂದ ಮನುಕುಲವನ್ನ ಸಾಕ್ಷಾತ್ಕರಿಸಿದ್ದ ಮಹಾನ್ ಮಾನವತಾವಾದಿ. ಅವರು ನಮ್ಮಿಂದ ದೂರ ಆಗಿರಬಹುದು, ಆದರೆ ಅವರು ಹಾಕಿಕೊಟ್ಟ ಮಾರ್ಗ ಮಾತ್ರ ಅನುಕರಣೀಯ. ನಮಸ್ಕಾರ.